ಇನ್ನೊಬ್ಬ ನಟಿಯಾಗಿರುವಂತಹ ನೀತು ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಮಲಯಾಳಂ ಚಿತ್ರರಂಗದಲ್ಲಿ ಹೇಮಾ ಆಯೋಗದ ಕಮಿಟಿ ಯಾವ ರೀತಿ ಸಂಚಲನ ಮೂಡಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ಕನ್ನಡ ಚಿತ್ರರಂಗದಲ್ಲೂ ಅದರ ಅನಿವಾರ್ಯತೆ ಇರೋದ್ರ ಬಗ್ಗೆ ತಾವೆಲ್ಲರೂ ಒಂದು ಒಳ್ಳೆ ಕಾಸ್ಗೆ ಹೋರಾಟ ಮಾಡ್ತಾ ಇದ್ದೀರಿ. ಸೊ ಮೇಲ್ನೋಟಕ್ಕೆ ಯಾವ್ಯಾವ ರೀತಿ ಎಕ್ಸ್ಪ್ಲಾಯ್ಟೇಷನ್ಸ್ ಇದೆ ಅಂತ ಅನ್ಸುತ್ತೆ ಸ್ಯಾಂಡಲ್ವುಡ್ ಅಲ್ಲಿ? ಸೊ ಫಸ್ಟ್ ಆಫ್ ಆಲ್ ಲೈಂಗಿಕ ಬರಕ್ ಮುಂಚೆನೆ ಫಸ್ಟ್ ಆಫ್ ಆಲ್ ಹೆಣ್ಣು ಅನ್ನೋ ಕಾರಣಕ್ಕೆ ಪೇಮೆಂಟ್ ಬರೋ ವಿಷಯದಲ್ಲೂ ಕೂಡ ಫಸ್ಟ್ ಆಫ್ ಆಲ್ ಕಮ್ಮಿ ಪೇಮೆಂಟೇ ಇದ್ದಿರುತ್ತೆ ಜನರಲಿ ಗಂಡಸ್ರಿಗೆ ಕಂಪೇರ್ ಮಾಡಿದ್ರೆ. ಅದಾದ್ಮೇಲೆ ನಾವು ಫೈರ್ ಸಮಿತಿಯಿಂದ ನಾವಿವಾಗ ಫೈಟ್ ಮಾಡ್ತಾ ಇರೋದು ಲೈಂಗಿಕ ದೌರ್ಜನ್ಯ ಕಿರುಕುಳದ ಬಗ್ಗೆ. ಸೊ ಎನಿ ಫಾರ್ಮ್ ಆಫ್ ಹರಾಸ್ಮೆಂಟ್ ದಟ್ ಇಸ್ ಸೆಕ್ಷುವಲ್ ಅನ್ನೋ ಒಂದು ಫೈಟ್ ನಮ್ದು. ಸೊ ತನಿಖೆ ಆಗ್ಲಿ ಅನ್ನೋದು ನಮ್ಮ ಬೇಡಿಕೆ. ಅಂಡ್ ಅದಾದ್ಮೇಲೆ ಒಂದು ಸೇಫ್ಟಿ ಕೂಡ, ಒಂದು ಗೈಡ್ ಲೈನ್ಸ್ ಒಂದು ಒಳ್ಳೆ ಒಂದು ಸೇಫ್ಟಿ ಗೈಡ್ ಲೈನ್ಸ್ ಕೂಡ ಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿರೋದು. ಸೊ ನೀವ್ ಕೇಳಿದ್ರೆ ಯಾವ ತರದ ಕಿರುಕುಳ ತರದ್ದು ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ ಅಂತ ನೀವ್ ಕೇಳಿದ್ರಿ. ಸೊ ಒಂದು ಹಲವಾರು ಕಡೆಯಲ್ಲಿ ಈ ತರ ಮಾಡಿದ್ರೇನೆ ಅವಕಾಶ ಅನ್ನೋದು ಫಸ್ಟ್ ಥಿಂಗ್. ಇದು ಅಕ್ರಾಸ್ ಇಂಡಸ್ಟ್ರೀಸ್ ಇದೆ. ಇದು ಬರೀ ನಮ್ಮ ಇಂಡಸ್ಟ್ರಿ ಅವ್ರ ಇಂಡಸ್ಟ್ರಿ ಅಂತಲ್ಲ, ಎಲ್ಲಾ ಕಡೆಲೂ ಇರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ದಟ್ ಇಸ್ ಒನ್ ಥಿಂಗ್. ಅದು ಬಿಟ್ರೆ ಕೆಲವೊಂದ್ಸಲ ಈ ತರ ಏನು ಇರೋದಿಲ್ಲ, ಬಟ್ ಆಮೇಲೆ ಇಟ್ಸ್ ಒಂಥರ ಇರಿಟೇಷನ್. ನೀವ್ ಕೆಲಸ ಮಾಡ್ಬೇಕಾದ್ರೆ ಬಂದು ಏನಾದ್ರು ವಲ್ಗರ್ ಮಾತಾಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಗ್ಲಾಮರಸ್ ಸೀನ್ ಇರ್ಬೇಕಾದ್ರೆ, ಹೀಗೆ ಇರ್ಬೇಕಾದ್ರೂ ಸುಮ್ನೆ ಎಲ್ಲಾರು ಸೇರ್ಕೊಂಡು ಒಂದೇನೋ ಒಂದು ಮಾತಾಡೋದು, ಕಾಮೆಂಟ್ಸ್ ಪಾಸ್ ಮಾಡೋದು, ದೀಸ್ ಆರ್ ಲೈಕ್ ಅನ್ಪ್ರೊಫೆಷನಲ್ ಥಿಂಗ್ಸ್ ವಿಚ್ ವಿ ಆಲ್ ಗೋ ಥ್ರೂ. ಓಕೆ ಓಕೆ. ಸೊ ನೀತು ಅವರೇ, ಇದ್ರ ಜೊತೆಗೆ ಈಗ ಬಹಳ ಇಂಪಾರ್ಟೆಂಟ್ ಆಗಿ ಮಲಯಾಳಂನಲ್ಲಿ ನಾವು ನೋಡಿದಾಗ ಆ ಹೇಮಾ ಕಮಿಟಿ ಅವ್ರದ್ದು ಕೆಲವು ಹೆಸರುಗಳೆಲ್ಲ ಬಂತು, ಕೆಲವ್ರ ಬಗ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಯಿತು. ಬಟ್ ಅದನ್ನು ಮುಚ್ಚಿ ಹಾಕೋ ಪ್ರಯತ್ನ ಎಲ್ಲ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಅದನ್ನು ದಮನಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಈಗ ಇಲ್ಲಿ ಕೆಲವ್ರ ಕಣ್ಣು ಕೆಂಪಾಗಿಸ್ಬೋದು ಈ ಫೈರ್ ಸಂಸ್ಥೆ ಮೂಲಕ ಈ ಪತ್ರ ಹೋಗಿರೋದು. ಸೊ ಆ ಹೋರಾಟಕ್ಕೂ ರೆಡಿ ಇದ್ದೀರಾ ಹಾಗಾದ್ರೆ ತಾವೆಲ್ಲ? ಆಕ್ಚುಲಿ ನಾವು ತುಂಬಾ ಹಿಂದೆ ಕೂಡ ಮೀಟು ಅನ್ನೋ ಕೇಸ್ ನೀವು ನೋಡಿದ್ದೀರಾ. ನಾನು ಅವಾಗ್ಲೂ ನಾನು ವಾಯ್ಸ್ ಮಾಡಿದ್ದೆ. ದೌರ್ಜನ್ಯ ಅನ್ನೋದು, ಹರಾಸ್ಮೆಂಟ್ ಅನ್ನೋದು, ಇಟ್ ಇಸ್ ದೇರ್, ಇಟ್ ಇಸ್ ರಿಯಲ್. ಇದ್ಯಾವುದು ಇಲ್ಲ ಅಂತ ಇಲ್ಲ, ಡೆಫಿನೆಟ್ಲಿ ಇದೆ ಅಂತ ನಾವು ಅವಾಗ್ಲೂ ಹೋರಾಟ ಮಾಡಿದ್ವಿ. ನಿಮ್ಗೂ ಗೊತ್ತೇ ಇದೆ, ಅವಾಗ ನಿಮ್ ಚಾನಲ್ ನಮ್ಮನ್ನ ಮಾತಾಡ್ಸಿದ್ರು. ಅಂಡ್ ನಮಗ್ ಬಂದಂತ ಕಮೆಂಟ್ಸ್ ಗಳೇನಿತ್ತು ಅಂದ್ರೆ, ನಿಮಗೆ ಇವಾಗ ಪಬ್ಲಿಸಿಟಿ ಬೇಕು ಅದಕ್ಕೋಸ್ಕರ ಈ ತರ ಮಾತಾಡ್ತಾ ಇದ್ದೀರಾ ಅಂತ. ಡೆಫಿನೆಟ್ಲಿ ನಾಟ್. ಈ ವಿಷಯಕ್ಕೋಸ್ಕರ ನಾವ್ ಏನಕ್ಕೆ ಬಂದು ಪಬ್ಲಿಸಿಟಿ ಕೇಳ್ಬೇಕು? ಇದು ನಮ್ಮ ನೋವನ್ನ ನಾವು ಹೇಳಿರೋದು. ಸೊ ವಾಯ್ಸ್ ಅನ್ನ ಸಪ್ರೆಸ್ ಮಾಡುವಂತ ವಿಷಯ ಇವಾಗಲ್ಲ, ತುಂಬಾ ಹಿಂದೆಯಿಂದ ಇದ್ದು ಎಲ್ಲಾರು ವಾಯ್ಸ್ ನ ಸಪ್ರೆಸ್ ಮಾಡಿ 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 ಇವಾಗ ಅದು ಪ್ರೆಷರ್ ಕುಕ್ಕರ್ ತರ ಆಗ್ಬಿಟ್ಟಿದೆ. ಸೊ ತುಂಬಾ ಹಿಂದೆನೆ ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ಬಹುಶಃ ಅವಾಗ್ಲೇ ಅದು ಸಾಲ್ವ್ ಆಗಿದ್ರೆ, ಅವಾಗ್ಲೇ ಒಂದು ಸೇಫ್ಟಿ ಗೈಡ್ಲೈನ್ಸ್, ಇವಾಗ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಯಾವ ತರ ಇದೆ ಅದೇ ತರ ನಮ್ ಸೆಕ್ಷನ್ ಇದು ಯಾವ್ದು ಹೆರಾಸ್ಮೆಂಟ್ ಇಲ್ಲದೆ ಪ್ರೊಟೆಕ್ಷನ್ ಇದ್ದಿದ್ರೆ ಬಹುಶಃ ಇವತ್ತು ಇಲ್ಲಿ ತನಕ ಬರ್ತಿರ್ಲಿಲ್ಲ. ಬಟ್ ಇವಾಗ ಬಂದಿದೆ, ಇನ್ನು ಇದನ್ನ ಸಪ್ರೆಸ್ ಮಾಡಕ್ ಆಗೋದಿಲ್ಲ. ಸರ್ಕಾರದ ಬಳಿ ಸಮಯವನ್ನ ಕೇಳಬೇಕಾಗತ್ತೆ. ಈಗ ಮುಖ್ಯಮಂತ್ರಿಗಳು ಕೇವಲ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಏನ್ ಆಲೋಚನೆ ಆಗ್ತಾ ಇದೆ ಫೈರ್ ಸಂಸ್ಥೆಯಿಂದ ಅಥವಾ ನಿಮ್ಮೆಲ್ಲರ ಕಡೆಯಿಂದ? ಒನ್ ಸ್ಟೆಪ್ ಅಟ್ ಅ ಟೈಮ್ ಇಡ್ತಾ ಇದೀವಿ ನಾವು. ಬಟ್ ಡೆಫಿನೆಟ್ಲಿ ಈ ಸಲ ನೀವು ನಂಬರ್ಸ್ ನೋಡ್ಬೋದು, ಬಂದಿರುವಂತಹ ಸಿಗ್ನೇಚರ್ಸ್ ಇದೆಲ್ಲ ರಿಯಲ್. ನಾವ್ ಯಾವಾಗ ಚೇತನ್ ಅವರು ನನಗೆ ಫೋನ್ ಮಾಡಿ ಈ ತರ ನಾವು ಮಾಡೋಣ, ನಾವು ನಮ್ ಕಡೆಯಿಂದ ಫೈರ್ ಸಂಸ್ಥೆಯಿಂದ ಮಾಡೋಣ ಅಂತ ಹೇಳಿದಾಗ ಎಷ್ಟು ಜನ ಅದಕ್ಕೆ ದನಿಗೂಡಿಸಿದ್ದಾರೆ. ಬಹಳ ಕಡಿಮೆ ಸಮಯದಲ್ಲಿ ಸಮಾನ ಮನಸ್ಕರು ಸೇರಿ ಇದಕ್ಕೆ ದನಿಗೂಡಿಸಿದ್ದಾರೆ. ಸೊ ನನ್ನ ಪ್ರಕಾರ ಇದು ಇನ್ನೂ ನಾವು ಕೇಳಿದ್ರೆ ಡೆಫಿನೆಟ್ಲಿ ನಮ್ಗೆ 1000ಕ್ಕೂ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಸಿಗ್ನೇಚರ್ ವಿಷಯದಲ್ಲಿ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಸಿಗ್ನೇಚರ್ ಮಾತ್ರ ಅಲ್ಲ, ನೀವು ಹೇಳ್ದಂಗೆನೆ ಮತ್ತೆ ಮುಂದೆ ಹೋಗಿ ಮಾತಾಡೋದಿಕ್ಕೆ. ಸೊ ಆಗ್ರಹಿಸೋದಿಕ್ಕೆ ಜನ ಡೆಫಿನೆಟ್ಲಿ ಜಾಸ್ತಿ ಇದ್ದೀವಿ. ಅಂಡ್ ನಮ್ಮ ಎಲ್ಲರ ಒಂದು ಸ್ಟ್ರೆಂತ್ ಇದೆ. ಅಂಡ್ ಐ ಆಮ್ ಶ್ಯೂರ್ ನಮ್ಗೆ ಈ ವಿಷಯದಲ್ಲಿ ನಮಗೆ ಸರ್ಕಾರದ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಯಾವಾಗ ಮೀಟು ಆರೋಪ ಎಲ್ಲ ಆಚೆ ಬಂತು ಆಗ ಸ್ಯಾಂಡಲ್ವುಡ್ ನಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಕಿರುಕುಳ ತಪ್ಪಿದೆ ಅಂತ ಎಲ್ಲರೂ ಭಾವಿಸಿದ್ರು. ಈಗ ಮತ್ತೆ ಎಲ್ಲರೂ ಒಟ್ಟಾಗಿ ಇದಕ್ಕೆ ಆಗ್ರಹಿಸ್ತಾ ಇರೋದ್ರಿಂದ ಮತ್ತೊಂದ್ಸಲ ನಾವು ಸಂಶಯದ ಕನ್ನಡಕ ಹಾಕೊಂಡೆ ನೋಡ್ಬೇಕಾಗತ್ತೆ. ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಇದು ಯಾವುದು ನಿಂತಿಲ್ಲ ಅಥವಾ ನಿಲ್ಲೋದಿಲ್ವಾ ಇದು ಅನ್ನೋದು ಒಂದ್ ಪ್ರಶ್ನೆ ಕೇಳ್ಬೇಕಾಗತ್ತೆ ಅಂತ. ಸೊ ಐ ಥಿಂಕ್ ಹಿಂದಿನ ಬಗ್ಗೆ ನಾವು ಯೋಚನೆ ಮಾಡೋದ್ರ ಬದಲು ಇವಾಗ ಇದರಿಂದ ನಮ್ಮ ಆಗ್ರಹದ, ನೀವು ನಮ್ಮ ಲೆಟರ್ ಅಲ್ಲಿ ನೋಡಿದ್ರೆ ನಮ್ಮ ಸೆಕೆಂಡ್ ಪಾಯಿಂಟ್ ಇರೋದೇ ಏನಂತಂದ್ರೆ ಸೇಫ್ಟಿ ಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ತುಂಬಾ ಮುಗ್ಧ ಜನರು ಕೂಡ ಅವಕಾಶಗಳನ್ನ ಹುಡುಕೊಂಡ್ ಬರ್ತಾರೆ. ಬರೀ ಕಲಾವಿದರಾಗ್ಬೇಕಂತ ಅಲ್ಲ, ಯಾವುದೇ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು ಅಥವಾ ಅವರ ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು, ಮೇಕಪ್ ಟೆಕ್ನಿಷಿಯನ್ ಆಗಿರ್ಬೋದು, ಯಾರೇ ಇರ್ಬೋದು. ಸೊ ಅವ್ರು ಇಲ್ಲಿ ಬಂದು ಭಯಭೀತರಾಗೋದ್ಕಿಂತ ನಮ್ಮಲ್ಲಿ ಆಲ್ರೆಡಿ ಒಂದು ಸೇಫ್ಟಿ ಗೈಡ್ ಲೈನ್ಸ್ ಅಂತ ಇದ್ರೆ ಇನ್ನೂ ಬಹಳಷ್ಟು ಹೆಣ್ಣು ಮಕ್ಕಳು ಇಲ್ಲಿ ಕೆಲಸ ಮಾಡ್ಬೋದು. ಇದೊಂದು ಸ್ಟ್ರಾಂಗ್ ಉದ್ಯಮ. ಸೊ ಹಾಗಾಗಿ ಇವಾಗ ಯಾರು ಕೇಳಂಗಿಲ್ಲ, ನೀವ್ ಯಾಕೆ ಫಿಲ್ಮ್ ಇಂಡಸ್ಟ್ರಿಲಿ ಕೆಲಸ ಮಾಡ್ತೀರಾ, ಇಷ್ಟೆಲ್ಲ ತೊಂದರೆ ಇದ್ರೆ ಬಿಟ್ಬಿಡಿ ಅಂತ ಯಾರು ಹೇಳಂಗಿಲ್ಲ. ಬಿಕಾಸ್ ಇದು ಒಂದು ಉದ್ಯಮ, ಎಲ್ಲರೂ ಹೊಟ್ಟೆ ಪಾಡ್ಗೋಸ್ಕರ ಕೂಡ ಮಾಡ್ತೀವಿ. ಎಷ್ಟೋ ಜನ ಕನಸ್ಗೋಸ್ಕರ ಬಂದಿರ್ತಾರೆ, ಬಟ್ ಇವಾಗ ಕನಸ್ಗೂ ಜಾಸ್ತಿ ಸರ್ವೈವಲ್ಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತವ್ರು ಇದ್ದೀವಿ. ಸೊ ಹಾಗಾಗಿ ಐ ಥಿಂಕ್ ದ ಸೇಫ್ಟಿ ಗೈಡ್ ಲೈನ್ಸ್ ಇದೆಲ್ಲ ಇದ್ರೆ
ತುಂಬಾ ಜನ ಇನ್ನೂ ಸ್ಟ್ರಾಂಗ್ ಆಗಿ ಈ ಹಿಂದಿಂದೆಲ್ಲ ಬಿಟ್ಟು ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ಎಲ್ಲ ಸೇಫ್ ಆಗಿ ನಾವು ಕೆಲಸ ಮಾಡ್ಬೋದು. ಸೊ ಸಂಶಯದ ಒಂದು ನೀವೇನ್ ಹೇಳಿದ್ರೆ ಅದು ತೆಗೆದ್ಬಿಟ್ಟು ಸೇಫ್ಟಿ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ರೈಟ್. ಧನ್ಯವಾದ ನೀತು ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ನಟಿ ನೀತು ಅವರ ರಿಯಾಕ್ಷನ್ ಆಗ್ತಾ ಇತ್ತು. ಯಾವ ಉದ್ದೇಶಕ್ಕೋಸ್ಕರ ನಾವು ಫೈರ್ ಸಂಸ್ಥೆ ಮೂಲಕ ಮನವಿ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೀವಿ, ಏನೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಜನ ಕಲಾವಿದರು ಒಟ್ಟಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹೋರಾಟಕ್ಕೆ ಗೆಲುವು ನಿಶ್ಚಿತ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು.